ಇನ್ನು ಭಾರತೀಯ ಹಡಗುಗಳ ಸಂಚಾರಕ್ಕೆ ಇರಾನ್ ಅಸ್ತು ಅಂದಿದೆ. ಸಹಕಾರ ಭಾರತಕ್ಕೆ ಇರಾನ್ ರಾಯಭಾರಿ ನೀಡಿರುವಂತದ್ದು ಮೊಹಮ್ಮದ್ ಫತಾಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ಹಡಗು ಸಂಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಸಹಕಾರ ನೀಡಲಿದೆ. ಭಾರತಕ್ಕೆ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಹೇಳಿಕೆ ಕೊಟ್ಟಿರುವಂತದ್ದು. ಈಗಾಗಲೇ ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳು ಬರುವಿಕೆಗಾಗಿ ಭಾರತೀಯ ರಾಯಭಾರಿಗಳು ನಡೆಸಿದಂತಹ ಒಂದು ಮಾತುಕತೆಯಿಂದ ಶೀಘ್ರದಲ್ಲೇ ಅಧಿಕೃತವಾಗಿ ಆದೇಶ ಹೊರಬೀಳಲಿದೆ. ಭಾರತಕ್ಕೆ ಇರಾನ್ ರಾಯಭಾರಿಯವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. India will get passes through the Strait of Hormuz. Yes, you can see the future, and I think that after 2 or 3 hours. But you said some good news in 1 to 3 days. You said something. Yeah. Because we believe that. We believe that Iran and India are friends. So you believe some good news? No. We have common interest. We have common faith. And I, as ambassador in India, Iran in India, I said to you that government of India in this situation after the war help us and in different fields. Thank you. India will get passes. ಇನ್ನು ಭಾರತೀಯ ಹಡಗುಗಳ ಸಂಚಾರಕ್ಕೆ ಇರಾನ್ ಅಸ್ತು ಅಂದಿದೆ. ಸಹಕಾರ ಭಾರತಕ್ಕೆ ಇರಾನ್ ರಾಯಭಾರಿ ನೀಡಿರುವಂತದ್ದು ಮೊಹಮ್ಮದ್ ಫತಾಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ಹಡಗು ಸಂಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಸಹಕಾರ ನೀಡಲಿದೆ. ಭಾರತಕ್ಕೆ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಹೇಳಿಕೆ ಕೊಟ್ಟಿರುವಂತದ್ದು. ಈಗಾಗಲೇ ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳು ಬರುವಿಕೆಗಾಗಿ ಭಾರತೀಯ ರಾಯಭಾರಿಗಳು ನಡೆಸಿದಂತಹ ಒಂದು ಮಾತುಕತೆಯಿಂದ ಶೀಘ್ರದಲ್ಲೇ ಅಧಿಕೃತವಾಗಿ ಆದೇಶ ಹೊರಬೀಳಲಿದೆ. ಭಾರತಕ್ಕೆ ಇರಾನ್ ರಾಯಭಾರಿಯವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. India will get passes through the Strait of Hormuz. Yes, you can see the future, and I think that after 2 or 3 hours. But you said some good news in 1 to 3 days. You said something. Yeah. Because we believe that. We believe that Iran and India are friends. So you believe some good news? No. We have common interest. We have common faith. And I, as ambassador in India, Iran in India, I said to you that government of India in this situation after the war help us and in different fields. Thank you. India will get passes. ಇನ್ನು ಭಾರತೀಯ ಹಡಗುಗಳ ಸಂಚಾರಕ್ಕೆ ಇರಾನ್ ಅಸ್ತು ಅಂದಿದೆ. ಸಹಕಾರ ಭಾರತಕ್ಕೆ ಇರಾನ್ ರಾಯಭಾರಿ ನೀಡಿರುವಂತದ್ದು ಮೊಹಮ್ಮದ್ ಫತಾಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ಹಡಗು ಸಂಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಸಹಕಾರ ನೀಡಲಿದೆ. ಭಾರತಕ್ಕೆ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಹೇಳಿಕೆ ಕೊಟ್ಟಿರುವಂತದ್ದು. ಈಗಾಗಲೇ ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳು ಬರುವಿಕೆಗಾಗಿ ಭಾರತೀಯ ರಾಯಭಾರಿಗಳು ನಡೆಸಿದಂತಹ ಒಂದು ಮಾತುಕತೆಯಿಂದ ಶೀಘ್ರದಲ್ಲೇ ಅಧಿಕೃತವಾಗಿ ಆದೇಶ ಹೊರಬೀಳಲಿದೆ. ಭಾರತಕ್ಕೆ ಇರಾನ್ ರಾಯಭಾರಿಯವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. India will get passes through the Strait of Hormuz. Yes, you can see the future, and I think that after 2 or 3 hours. But you said some good news in 1 to 3 days. You said something. Yeah. Because we believe that. We believe that Iran and India are friends. So you believe some good news? No. We have common interest. We have common faith. And I, as ambassador in India, Iran in India, I said to you that government of India in this situation after the war help us and in different fields. Thank you. India will get passes. ಇನ್ನು ಭಾರತೀಯ ಹಡಗುಗಳ ಸಂಚಾರಕ್ಕೆ ಇರಾನ್ ಅಸ್ತು ಅಂದಿದೆ. ಸಹಕಾರ ಭಾರತಕ್ಕೆ ಇರಾನ್ ರಾಯಭಾರಿ ನೀಡಿರುವಂತದ್ದು ಮೊಹಮ್ಮದ್ ಫತಾಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ಹಡಗು ಸಂಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಸಹಕಾರ ನೀಡಲಿದೆ. ಭಾರತಕ್ಕೆ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಹೇಳಿಕೆ ಕೊಟ್ಟಿರುವಂತದ್ದು. ಈಗಾಗಲೇ ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳು ಬರುವಿಕೆಗಾಗಿ ಭಾರತೀಯ ರಾಯಭಾರಿಗಳು ನಡೆಸಿದಂತಹ ಒಂದು ಮಾತುಕತೆಯಿಂದ
ಶೀಘ್ರದಲ್ಲೇ ಅಧಿಕೃತವಾಗಿ ಆದೇಶ ಹೊರಬೀಳಲಿದೆ. ಭಾರತಕ್ಕೆ ಏನು ಇರಾನ್ ರಾಯಭಾರಿಯವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. India will get safe passage through the Strait of Hormuz. Yes. You can see that the future, and I think that after 2 or 3 hours. But Yeah. you said some good news in 1 to 3 days. You said something. Yeah. Because we believe that. We believe that Iran and India are friends. So you believe some good news? No. We have common interest. We have common faith. And I, as ambassador in India, Iran in India, I said to you that government of India in this situation after the war help us and in different fields. Thank you. India will get safe passage. ಇನ್ನು ಭಾರತೀಯ ಹಡಗುಗಳ ಸಂಚಾರಕ್ಕೆ ಇರಾನ್ ಅಸ್ತು ಅಂದಿದೆ. ಸಹಕಾರ ಭಾರತಕ್ಕೆ ಏನು ಇರಾನ್ ರಾಯಭಾರಿ ನೀಡಿರುವಂತದ್ದು ಮೊಹಮ್ಮದ್ ಫತಾಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ಹಡಗು ಸಂಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಸಹಕಾರ ನೀಡಲಿದೆ. ಭಾರತಕ್ಕೆ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಹೇಳಿಕೆ ಕೊಟ್ಟಿರುವಂತದ್ದು. ಈಗಾಗಲೇ ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳು ಬರುವಿಕೆಗಾಗಿ ಭಾರತೀಯ ರಾಯಭಾರಿಗಳು ನಡೆಸಿದಂತಹ ಆ ಒಂದು ಮಾತುಕತೆಯಿಂದ ಶೀಘ್ರದಲ್ಲೇ ಅಧಿಕೃತವಾಗಿ ಆದೇಶ ಹೊರಬೀಳಲಿದೆ. ಭಾರತಕ್ಕೆ ಏನು ಇರಾನ್ ರಾಯಭಾರಿಯವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. India will get safe passage through the Strait of Hormuz. Yes. You can see that the future, and I think that after 2 or 3 hours. But you Yeah. said some good news in 1 to 3 days. You said something. Yeah. Because we believe that. We believe that Iran and India are friends. So you believe some good news? No. We have common interest. We have common faith. And I, as ambassador in India, Iran in India, I said to you that government of India in this situation after the war help us and in different fields. Thank you. India will get safe passage. ಇನ್ನು ಭಾರತೀಯ ಹಡಗುಗಳ ಸಂಚಾರಕ್ಕೆ ಇರಾನ್ ಅಸ್ತು ಅಂದಿದೆ. ಸಹಕಾರ ಭಾರತಕ್ಕೆ ಏನು ಇರಾನ್ ರಾಯಭಾರಿ ನೀಡಿರುವಂತದ್ದು ಮೊಹಮ್ಮದ್ ಫತಾಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ಹಡಗು ಸಂಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಸಹಕಾರ ನೀಡಲಿದೆ. ಭಾರತಕ್ಕೆ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಹೇಳಿಕೆ ಕೊಟ್ಟಿರುವಂತದ್ದು. ಈಗಾಗಲೇ ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳು ಬರುವಿಕೆಗಾಗಿ ಭಾರತೀಯ ರಾಯಭಾರಿಗಳು ನಡೆಸಿದಂತಹ ಆ ಒಂದು ಮಾತುಕತೆಯಿಂದ ಶೀಘ್ರದಲ್ಲೇ ಅಧಿಕೃತವಾಗಿ ಆದೇಶ ಹೊರಬೀಳಲಿದೆ. ಭಾರತಕ್ಕೆ ಏನು ಇರಾನ್ ರಾಯಭಾರಿಯವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. India will get safe passage through the Strait of Hormuz. Yes. You can see that the future, and I think that after 2 or 3 hours. But you Yeah. said some good news in 1 to 3 days. You said something. Yeah. Because we believe that. We believe that Iran and India are friends. So you believe some good news? No. We have common interest. We have common faith. And I, as ambassador in India, Iran in India, I said to you that government of India in this situation after the war help us and in different fields. Thank you. India will get safe passage.